ನಮಸ್ಕಾರ. ಎಲ್ಲ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನವೆಂಬರ್ ತಿಂಗಳಿಗೆ ನಾವಿನ್ನೇನು ಕಾಲಿಡ್ತಾ ಇದ್ದೇವೆ. ನವೆಂಬರ್ ತಿಂಗಳಲ್ಲಿ ಎಲ್ಲ ದ್ವಾದಶ ರಾಶಿಗಳವರಿಗೆ ಯಾವ ರೀತಿಯಾಗಿರುವಂಥ ಶುಭಾಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗತ್ತೆ ಅಂತ ತಿಳಿಸ್ತಾ, ವಿಶೇಷವಾಗಿ ಅಕ್ಟೋಬರ್ 18ನೇ ತಾರೀಕು ನಮಗೆ ಗುರುವಿನ ಒಂದು ಸಂಚಾರ ಅನ್ನುವಂಥದ್ದು ಮಿಥುನದಿಂದ ಕರ್ಕಾಟಕ ರಾಶಿಯಲ್ಲಿ ಆಗ್ತಾ ಇದೆ. ಅದು ಸರಿಸುಮಾರು ಡಿಸೆಂಬರ್ ತನಕ ಆ ಸಂಚಾರ ಅನ್ನುವಂಥದ್ದು ಗುರುವಿನ ಸಂಚಾರ ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ. ಅದರಿಂದ ಅನೇಕ ಜನಗಳಿಗೆ, ದ್ವಾದಶ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಒಂದು ಪರಿಣಾಮವನ್ನು ಅದು ಬೀರುತ್ತೆ ಅಂತ ಯೋಚನೆಯನ್ನು ಮಾಡ್ತಾ, ಮೊದಲನೇದಾಗಿ ಗುರು ಎಲ್ಲ ಗ್ರಹಗಳಿಗೆ ಈಶ್ವರ ಕಾರಕತ್ವನಾಗಿರ್ತಕ್ಕಂಥವನು. ಎಲ್ಲ ಗ್ರಹಗಳಲ್ಲೂ ಅತ್ಯಂತ ಶುಭ ಗ್ರಹ ಅಂತಂದರೆ ಅದು ಗುರು. ಗುರುವಿನ ಸಂಚಾರ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಆಗ ಎಲ್ಲರಿಗೂ ವಿಶೇಷವಾಗಿರುವಂಥ ಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗತ್ತೆ. ಆದರೆ ಕೆಲವೊಬ್ಬರಿಗೆ ಕರ್ಕಾಟಕ ರಾಶಿ ಅನಿಷ್ಟ ಸ್ಥಾನ, ಕೆಲವೊಬ್ಬರಿಗೆ ಕರ್ಕಾಟಕ ರಾಶಿ ಶುಭ ಸ್ಥಾನ ಆಗಿರಬಹುದು. ಅಲ್ಲಿರುವಂತಹ ಗುರುವಿನ ಸಂಚಾರದಿಂದ ದ್ವಾದಶ ರಾಶಿಗಳ ಮೇಲೆ ಒಂದು ರೀತಿ ಸ್ವಲ್ಪ ಕೆಲವೊಂದು ರಾಶಿಗಳಿಗೆ ಒಳ್ಳೆ ಪ್ರಭಾವ, ಕೆಲವೊಂದು ರಾಶಿಗಳಿಗೆ ಅಷ್ಟಾಗಿ ಒಳ್ಳೆ ಪ್ರಭಾವ ಅಲ್ಲದೇ ಇರುವಂತಹ ಒಂದು ವಿಚಾರಗಳು ನಮಗೆ ಕಾಣಸಿಗುತ್ತೆ. ಅದನ್ನು ನಾವು ಚಿಂತನೆಯನ್ನು ಮಾಡ್ತಾ, ಧನುರಾಶಿಯವರಿಗೆ ನಾವು ನೋಡೋದಾದ್ರೆ, ಸಿಂಹರಾಶಿಯವರು ಬಿಟ್ಟರೆ ಈ ಗುರುವಿನ ಸಂಚಾರದಿಂದ ಹೆಚ್ಚು ತೊಂದರೆಯನ್ನು ಅನುಭವಿಸುವಂಥ ರಾಶಿ ಇನ್ಯಾವುದಾದ್ರು ಇದೆ ಅಂತಂದರೆ ಅದು ಧನುರಾಶಿ. ಧನುರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಇಷ್ಟು ದಿವಸ ಗುರುವಿನ ಯೋಗ ಇತ್ತು. ಈ ಸಪ್ತಮ ಸ್ಥಾನದಲ್ಲಿ ಗುರುವಿನ ಯೋಗ ಇದ್ದಾಗ ಸಡನ್ ಆಗಿ ಆ ಗುರು 8ರಲ್ಲಿ ಬಂದ ಅಂತಾದರೆ, 8 ರಂಧ್ರಸ್ಥಾನ, ಖರ್ಚಾಗುವಂತಹ ಸ್ಥಾನ, ಹಾಗಾಗಿ ಆಯುಷ್ಯ ಸ್ಥಾನ. ಯಾವಾಗ 8ರಲ್ಲಿ ಗುರು ಬರ್ತಾನೆ ಆಯುಷ್ಯಗೆ ಏನು ತೊಂದರೆ ಆಗಲ್ಲ. ಆದರೆ ಅಷ್ಟಮ ಸ್ಥಾನವನ್ನು, ಅಷ್ಟ ಕಷ್ಟಗಳ ಕೊಡುವಂತಹ ಒಂದು ಸ್ಥಾನ, ಅಲ್ಲಿಗೆ ಬಂದಾಗ ಅನಾರೋಗ್ಯದಿಂದ ಅನೇಕ ಹಣ ವ್ಯಯ ಆಗುವಂತಹ ಒಂದು ಸಾಧ್ಯತೆ, ಕುಟುಂಬದಲ್ಲಿ ಒಂದಷ್ಟು ನೆಮ್ಮದಿ ಇಲ್ಲದೆ ಇರುವಂತಹ ವಾತಾವರಣ. 4ನೇ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಿರುವಂಥದ್ದು. ಶನಿ 4ನೇ ಸ್ಥಾನವನ್ನು ನಾವು ಕುಟುಂಬ ಸ್ಥಾನ ಅಂತ, ಸುಖ ಸ್ಥಾನ ಅಂತ, ತಾಯಿಯ ಸ್ಥಾನ ಅಂತ ಕರಿತೇವೆ. ಹಾಗಾಗಿ 4ನೇ ಸ್ಥಾನದಲ್ಲಿ ಅರ್ಧಾಷ್ಟಮ ಶನಿ ಅಂತ ಕರಿತೇವೆ. ಹಾಗಾಗಿ ಅವರಿಗೆ ಪ್ರಾಯ 2 ಗ್ರಹಗಳು ಇವಾಗ ಶುಭ ಫಲಗಳನ್ನು ತಂದುಕೊಡುವಂತಹ ಒಂದು ಸ್ಥಿತಿಯಲ್ಲಿಲ್ಲ. ರಾಹು ಒಬ್ಬನೇ 3ರಲ್ಲಿ ಶುಭ ಫಲಗಳನ್ನು ತಂದುಕೊಡಬಹುದು. ಅವರಿಗೆ ದಶಾಭಕ್ತಿ ಚೆನ್ನಾಗಿತ್ತು ಅಂದರೆ ಇದರ ಒಂದು ಎಫೆಕ್ಟ್ ಅನ್ನುವಂಥದ್ದು ಅಷ್ಟಾಗಿ ಕಾಣಸಿಗಲ್ಲ. ಇಲ್ಲ ಅಂದ ಪಕ್ಷದಲ್ಲಿ ಶನಿಗೆ ಗುರುವಿಗೆ ವಿಶೇಷವಾಗಿ ಶಾಂತಿಯನ್ನು ಮಾಡಿಸುವಂಥದ್ದು. ಶನಿಗೆ ಗುರುಗೆ ಇಬ್ರಿಗೂ ಶಾಂತಿ ಆಗಬೇಕು ಅಂತಂದ್ರೆ ಈಶ್ವರ ಆರಾಧನೆ, ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿದ್ರೆ ತೀರದೇ ಇರುವಂತಹ ಕೋರಿಕೆಗಳೇ ಇಲ್ಲ ಅಂತ ಹಿರಿಯರು ಒಂದು ಮಾತು ಹೇಳ್ತಾರೆ. ಅದನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಧನುರಾಶಿಯವರು ವಿಶೇಷವಾಗಿ ಈಶ್ವರನ ದೇವಸ್ಥಾನಕ್ಕೆ ಪ್ರತಿನಿತ್ಯ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಾರಾಯಣವನ್ನು ಮಾಡ್ತಾ ಪ್ರದಕ್ಷಿಣೆಯನ್ನು ಮಾಡಿದ್ದೇ ಆಯಿತು ಅಂತಾದರೆ ಧನುರಾಶಿಯವರಿಗೆ ತುಂಬ ಉತ್ತಮವಾಗಿರುವಂತಹ ಈ ಖರ್ಚುಗಳು, ಅನಾರೋಗ್ಯದಿಂದ ಬರಬಹುದಾಗಿರುವಂತಹ ಸಮಸ್ಯೆಗಳು, ಕುಟುಂಬದಲ್ಲಿ ಇಲ್ಲದೇ ಇರುವಂತಹ ನೆಮ್ಮದಿ, ಏನೋ ಒಂದನ್ನು ಮಾಡಬೇಕು ಅಂತ ಅಂದ್ಕೊಂಡು ಅದರಲ್ಲಿ ಆಗ್ತಿರುವಂತಹ ತಡೆಗಳು, ಇದೆಲ್ಲವೂ ಕೂಡ ಸ್ವಲ್ಪ ನಿವೃತ್ತಿಯಾಗಿ ನಿಮ್ಗಿರುವಂತಹ ಪರಿಸ್ಥಿತಿ ಸರಿ ಹೋಗತ್ತೆ ಅಂತ ಹೇಳಲಿಕ್ಕಾಗದಿದ್ರು ಕೂಡ ಆ ಪರಿಸ್ಥಿತಿಯನ್ನು ಎದುರಿಸುವಂತಹ ಒಂದು ಶಕ್ತಿಯನ್ನ ಭಗವಂತ ತಮಗೆ ಕೊಡ್ತಾನೆ. ನಮಸ್ಕಾರ.